ವಾಯುಗುಣ ಹಾಗೂ ವಾತಾವರಣದಲ್ಲಿನ ಬದಲಾವಣೆ. ವಾಯುಗುಣದ ಬದಲಾವಣೆ. ವಾಯುಗುಣ ಹಾಗೂ ವಾತಾವರಣದಲ್ಲಿನ ಬದಲಾವಣೆ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಉದಯವಾಣಿ ಪೇಪರ್. ಉದಯವಾಣಿ. ಶುಭ ನುಡಿ. ವಿದ್ಯಾರ್ಥಿಯ ಜೀವನ ಚಿನ್ನದ ಜೀವನ. ಹೀಗಾಗಿಯೇ ಜ್ಞಾನವಂತರೆಲ್ಲ ವಿದ್ಯಾರ್ಥಿಯಾಗೇ ಇರಲು ಬಯಸುತ್ತಾರೆ. ನವದೆಹಲಿ. ಪ್ರಶ್ನೆ ಪತ್ರಿಕೆ ಲೀಕ್ಗೆ 10 ವರ್ಷ ಜೈಲು, ವಿಧೇಯಕ ಮಂಡನೆ. ನವದೆಹಲಿ. ರಾಜ್ಯದ ಮೇಕೆದಾಟು ಕನಸಿಗೆ ಕೇಂದ್ರ ಬಲ. ರಾಜ್ಯದ ಬಾಕಿ ಯೋಜನೆ ಬೆನ್ನತ್ತಲು ದಿಲ್ಲಿಯಲ್ಲಿ ಪ್ರತ್ಯೇಕ ಸ್ಥಾನಿಕ ಆಯುಕ್ತ, ಹೊಸ ತಂಡ ಸಿಎಂ. ಬೆಂಗಳೂರು. ವಾಹನ ಹೊಗೆ ಪರೀಕ್ಷೆ ಅವಧಿ ಮುಗಿಯುವ 15 ದಿನ ಮೊದಲೇ ಬದಲಿಗೆ ಸಂದೇಶ. ಬೆಂಗಳೂರು. ಹುಣಸ್ಕೂರು ಮೆಟ್ರೋ ಹಳಿಗೆ ಜಿಗಿದು ಶಿಕ್ಷಕ ಆತ್ಮಹತ್ಯೆ. ಬೆಂಗಳೂರು. ಗ್ಯಾರೇಜ್ಗೆ ಬೆಂಕಿ, 25 ವಾಹನಗಳು ಆಹುತಿ. ಬೆಂಗಳೂರು. ಸಿ.ಟಿ. ರವಿ ಅವರನ್ನು ಸರ್ಕಾರ ಮುಟ್ಟಿ ನೋಡಲಿ, ಆರ್. ಅಶೋಕ್ ಸವಾಲ್. ಬೆಂಗಳೂರು. ಕಾನೂನಾತ್ಮಕ ಕಾರು ಪೂಲಿಂಗ್ ಜಾರಿಗೆ ಚಿಂತನೆ. ಕಬಡ್ಡಿ. ಎಸ್.ಡಿ.ಎಂ. ಧರ್ಮಸ್ಥಳ ಮಂಜುನಾಥ ತಂಡ ಪ್ರಥಮ. ಬೆಂಗಳೂರು. ಚೆನ್ನಮ್ಮ ದೇವೇಗೌಡರಿಗೆ ಜೆಡಿಎಸ್ ಪಕ್ಷದ ಕಚೇರಿಯಲ್ಲಿ ಶ್ರದ್ಧಾಂಜಲಿ. ಎಲ್ಲ ಭಾಷೆಗಳಿಗೂ ಸಂಸ್ಕೃತವೇ ಪ್ರೇರಣೆ. ಶತವಧಾನಿ ಗಣೇಶ್. ದಾವಣಗೆರೆ. ಪಶುಪಾಲಕರಿಗೆ ಸಿಗ್ತಾ ಇಲ್ಲ ಸರ್ಕಾರದ ಅನುಗ್ರಹ. ಬೆಂಗಳೂರು. ಪಲ್ಲವ ಅತ್ಯುತ್ತಮ ಪ್ರಕಾಶನ, ರಾಮೇಗೌಡನ್ಗೆ ಪ್ರಶಸ್ತಿ. ಕೇಂದ್ರದವರು 13 ಅಂಶ ಮಂಡನೆಗೆ ಸಿಎಂ ಕರೆ. ಬುದ್ಧಿವಂತರು ತಮಗೆ ಹೇಳಲು ಏನಾದರೂ ಇದ್ದಾಗ ಮಾತ್ರ ಮಾತನಾಡುತ್ತಾರೆ. ಮೂರ್ಖರು ತಾವು ಮಾತನಾಡಲೇಬೇಕು ಎಂಬ ಕಾರಣಕ್ಕೆ ಮಾತನಾಡುತ್ತಾರೆ. ಪ್ಲೇಟೋ. ಶಿಕ್ಷಣ ಖಾತೆಗೆ ರಾಜೀನಾಮೆ ನೀಡಿದ ಪ್ರಧಾನ್ಗೆ ಎನ್ಡಿಎ ಭವ್ಯ ಸ್ವಾಗತ. ಶಿಕ್ಷಣ ಕ್ಷೇತ್ರ ಸುಧಾರಣೆಗೆ ಧರ್ಮೇಂದ್ರ ರಾಜೀನಾಮೆ ಆರಂಭವಷ್ಟೇ. ಸೋನಂ. ಒಂದೇ ದಿನ ಭಾರತದ ಭರ್ಜರಿ 3 ಪದಕ ಬೇಟೆ. ದೆಹಲಿಯಲ್ಲಿ ಕಾಮನ್ವೆಲ್ತ್
ಹಿಸ್ಟರಿ ಇತಿಹಾಸ. ಹಿಸ್ಟರಿ ಪದದ ಅರ್ಥವೇನು? ಹಿಸ್ಟರಿ ಪದದ ಅರ್ಥ ತನಿಖೆ ಅಥವಾ ವಿಚಾರಣೆ. ಹಿಸ್ಟರಿ ಪದದ ಅರ್ಥ ತನಿಖೆ ಅಥವಾ ವಿಚಾರಣೆ. ಹಿಸ್ಟರಿ ಪದವು ಯಾವ ಭಾಷೆಯಿಂದ ಬಂದಿದೆ? ಹಿಸ್ಟರಿ ಪದವು ಗ್ರೀಕ್ ಭಾಷೆಯಿಂದ ಬಂದಿದೆ. ದ ಸಿಟಿ ಆಫ್ ಗಾಡ್ ಕೃತಿಯನ್ನು ಬರೆದವರು ಸಂತ ಅಗಸ್ಟೈನ್. ಇತಿಹಾಸವು ಒಂದು ವಿಜ್ಞಾನ ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ ಅಂತ ಹೇಳಿದವರು ಜೆಬಿಬೇರಿ. ದಾಸ್ ಕ್ಯಾಪಿಟಲ್ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ. ದಾಸ್ ಕ್ಯಾಪಿಟಲ್ ಎರಡನೇ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ. ಯಾವ ಎರಡು ಪ್ರಾಣಿಗಳು ಮಾನವರ ಹತ್ತಿರ ಸಂಬಂಧಗಳೆಂದು ಪರಿಗಣಿಸಲಾಗಿದೆ? ಚಿಂಪಾಂಜಿ, ಬೊನೊಬೊ. ಚಾರ್ಲ್ಸ್ ಡಾರ್ವಿನ್ನ ಪ್ರಸಿದ್ಧ ಎರಡು ಸಿದ್ಧಾಂತಗಳು. ನೈಸರ್ಗಿಕ ಆಯ್ಕೆ ಸಿದ್ಧಾಂತ, ಸಬಲರು ಬದುಕಿ ಉಳಿಯುವ ಸಿದ್ಧಾಂತ. ಭೂಮಿಯ ತಾಪಮಾನ, ಜ್ವಾಲಾಮುಖಿಗಳ ಸ್ಫೋಟ, ಧೂಮಕೇತುಗಳು ಭೂಮಿಯನ್ನು ಅಪ್ಪಳಿಸುತ್ತವೆ. ಸ್ಥಿರಭೂಮಿ ಸಿದ್ಧಾಂತ, ಮಿಡಿತ ಸಿದ್ಧಾಂತ. ಸ್ಥಿರಭೂಮಿ ಸಿದ್ಧಾಂತ, ಮಿಡಿತ ಸಿದ್ಧಾಂತ. ಸ್ಥಿರಭೂಮಿ ಸಿದ್ಧಾಂತ, ಮಿಡಿತ ಸಿದ್ಧಾಂತ. ಭೂಮಿಯ ಮೇಲ್ಮೈ ಹೇಗೆ ರಚನೆಯಾಗಿದೆ? ಸೌರವ್ಯೂಹದ ಒಂದು ಗ್ರಹವಾದ ಭೂಮಿಯ ತಾಪಮಾನವು ಕರಗಿದ ಖಂಡಗಳು ಉರಿಯುವ ಗೋಳವಾಗಿತ್ತು. ಅದು ಪದೇ ಪದೇ ಜ್ವಾಲಾಮುಖಿಗಳ ಸ್ಫೋಟ ಹಾಗೂ ಧಕ್ಕುಮುಕ್ಕಿಗೆ ಒಳಪಟ್ಟಿತ್ತು. ವಿಕಾಸದ ಆರಂಭಿಕ ಅವಧಿಯಲ್ಲಿ ಧೂಮಕೇತು ಹಾಗೂ ಉಲ್ಲೇಖಗಳು ಭೂಮಿಗೆ ಅಪ್ಪಳಿಸಿದವು. ಹಲವು ವರ್ಷಗಳ ಕಾಲ ಕರಗಿದ ಬಿಸಿಗೊಳಿಸಲಾಗಿದ್ದ ಭೂಮಿ ಕ್ರಮೇಣ ತಂಪಾಯಿತು. ಜ್ವಾಲಾಮುಖಿಗಳ ಸ್ಫೋಟ ಕಡಿಮೆಯಾದವು. ಇದರಿಂದ ಭೂಮಿಯ ಮೇಲ್ಮೈ ರಚನೆಯಾಗಿ ಗಟ್ಟಿಶಿಲೆಯಾಗಿ ಮಾಡಲ್ಪಟ್ಟಿದ್ದ ನಂತರ ಧಾರಾಕಾರವಾಗಿ ಸುರಿದ ಮಳೆಯಿಂದ ಭೂಮಿ ತಂಪಾಗಿ ಬೆಟ್ಟ ಹಾಗೂ ಕಣಿವೆಗಳು ಸೃಷ್ಟಿಯಾಯಿತು. ಹಳ್ಳ ಕೊಳ್ಳ, ನದಿ, ಸಮುದ್ರಗಳು ಸೃಷ್ಟಿಯಾದವು. ಹೀಗೆ ಭೂಮಿಯ ಮೇಲ್ಮೈ ರಚನೆಯಾಯಿತು. ಮಾನವ ವಿಕಾಸಕ್ಕೆ ಕಾರಣವಾದ ಪ್ರಮುಖ ಅಂಶಗಳನ್ನು ಚರ್ಚಿಸಿ. ವಾಯುಗುಣ ಬದಲಾವಣೆ. ವಾಯುಗುಣ ಹಾಗೂ ವಾತಾವರಣದಲ್ಲಿನ ಬದಲಾವಣೆ ಅತಿ ಹೆಚ್ಚು ಪ್ರಭಾವ ಬೀರಿದ ಅಂಶವಾಗಿದೆ. ವಾಯುಗುಣ ಹಾಗೂ ವಾತಾವರಣದಲ್ಲಿನ ಬದಲಾವಣೆ ಅತಿ ಹೆಚ್ಚು ಪ್ರಭಾವ ಬೀರಿದ ಅಂಶವಾಗಿದೆ. ಬಿಸಿಗೋಳವಾಗಿದ್ದ ಭೂಮಿ 6 ರಿಂದ 8 ಮಿಲಿಯನ್ ವರ್ಷಗಳು ಕ್ರಮೇಣ ತಂಪಾಗಿ ಶೀತ ಯುಗ ಎದುರಿಸಿದ ಹಿಮಾಚ್ಛಾದಿತಗೊಂಡಿತು. ಇದರ ಪರಿಣಾಮ ವಾಯುಗುಣ ಹಾಗೂ ಸಸ್ಯರಾಶಿಗಳಲ್ಲಿ ಮಹತ್ವದ ಬದಲಾವಣೆಯಾಗಿ ಅರಣ್ಯಗಳನ್ನು ಕುಗ್ಗಿಸಿ ಬಯಲು ಹುಲ್ಲುಗಾವಲು, ಮರುಭೂಮಿ ಪ್ರದೇಶ ಹೆಚ್ಚಾಯಿತು. ಆಹಾರಕ್ಕಾಗಿ ಪೈಪೋಟಿಯಾಗಿ ಶಕ್ತವಾಗಿದ್ದವು. ವಾತಾವರಣಕ್ಕೆ ಹೊಂದಿಕೊಳ್ಳಲಾರದವು ಅಳಿದವು. ವಾಯುಗುಣದಲ್ಲಿನ ಬದಲಾವಣೆಯು ವಿವಿಧ ಪ್ರಭೇದಗಳ ಉಗಮ ಹಾಗೂ ವಿಕಾಸ ಮಾನವ ವಿಕಾಸಕ್ಕೆ ಕಾರಣವಾಯಿತು. ಮಿದುಳಿನ ಗಾತ್ರದಲ್ಲಿ ವೃದ್ಧಿ. ಪ್ರಕೃತಿಯ ಸವಾಲನ್ನು ಎದುರಿಸಲು ಮಾನವ ಪ್ರಜಾತಿಯಲ್ಲಿ ದೊಡ್ಡ ಗಾತ್ರದ ಮತ್ತು
ಸಂಕೀರ್ಣವಾದ ಮಿದುಳಿನ ಗಾತ್ರ ವೃದ್ಧಿಯಾಯಿತು. ಇದು ದೃಷ್ಟಿ ಸುಧಾರಣೆ, ನೀರು ಅಂಗ ವಿನ್ಯಾಸ, ದ್ವಿಪಾದ ಚಲನೆ, ಆಯುಧಗಳು ಹಾಗೂ ಬೆಂಕಿಯ ಉಪಯೋಗ, ಆಹಾರ ಸಂಗ್ರಹಣೆ, ಭಾಷೆ ಮುಂತಾದವುಗಳು ಸಾಧ್ಯವಾಯಿತು. ಇದು ಮಿದುಳಿನ ಗಾತ್ರದ ವೃದ್ಧಿಗೆ ಸಹಾಯ ಮಾಡಿತು. ದ್ವಿಪಾದ ಚಲನೆ. ಹೋಮಿನಿಡ್ಗಳಾಗಿದ್ದ ಮಾನವ ತಮ್ಮ ಕವಲೊಡ್ಡುದ್ದವು ಪ್ರಾಣಿಗಳಾಗಿ 4 ಕಾಲುಗಳನ್ನು ಉಪಯೋಗಿಸಿ ಚಲಿಸುತ್ತಿದ್ದವು. ಕ್ರಮೇಣ ನೀರು ಅಂಗ ರಚನೆ ಹೊಂದಿ ಮುಂಗಾಲುಗಳು ಕೈಗಳಾಗಿ ಪರಿವರ್ತನೆಯಾಗಿ ಹಿಂಗಾಲುಗಳು ದ್ವಿಪಾದ ಚಾಲನೆಗೆ ನೆರವಾದವು. ಸ್ವತಂತ್ರ ಕೈಗಳು ಬಲಿಷ್ಠವಾಗಿ ಸ್ವಯಂ ರಕ್ಷಣೆ ಮಾಡಿಕೊಳ್ಳಲು, ಆಯುಧ ತಯಾರಿಸಲು, ದೂರದವರೆಗಿನ ದೃಷ್ಟಿ ಹರಿಸಲು ಹಾಗೂ ಚಲಿಸಲು ಸಹಾಯವಾಯಿತು. ಇದು ಮಾನವ ವಿಕಾಸಕ್ಕೆ ಕಾರಣವಾಯಿತು. ಆಶ್ರಯ ತಾಣಗಳ ಉದಯ. ಹೋಮಿನಾಯ್ಡ್ಗಳು ಜೀವನಕ್ಕೆ ರೂಪದ ಮರವನ್ನೇ ಆಶ್ರಯಿಸಿದ್ದ ಮಾನವ ನಂತರ ಭೂಮಿಗೆ ಹೊಂದಿಕೊಂಡಿರಲು ಆರಂಭಿಸಿದನು. ಗುಹೆ ಹಾಗೂ ಖಂಡಗಳನ್ನು ಆಶ್ರಯ ತಾಣ ಮಾಡಿಕೊಂಡು ಗಾಳಿ, ಮಳೆ, ಸೂರ್ಯನಿಂದ ರಕ್ಷಣೆ ಪಡೆಯಲಾರಂಭಿಸಿದವು. ಆಹಾರ ಹಾಗೂ ನೀರು ದೊರೆತಿದ್ದ ಸ್ಥಳದಲ್ಲಿ ವಾಸಿಸಿದವು. ತನ್ನ ಮುಂಗೈಯಿಂದ ಶಿಲೆಯಿಂದ ಆಯುಧಗಳನ್ನು, ತನ್ನ ಆಹಾರ ಹಾಗೂ ರಕ್ಷಣೆ ತಯಾರಿಸಲು ಆರಂಭಿಸಿದನು. ಇಲ್ಲಿಂದ ಶಿಲಾಯುಗ ಪ್ರಾರಂಭವಾಗಿ ನಂತರ ಪ್ರಕೃತಿಯಿಂದ ಸಿಗುವ ಲೋಹಗಳಿಂದ ಆಯುಧಗಳನ್ನು ಮಾನವ ತಯಾರಿಸಿದನು. ಈ ರೀತಿಯ ಬೆಳವಣಿಗೆ ಮಾನವ ವಿಕಾಸಕ್ಕೆ ನೆರವಾದವು. ಭಾಷೆ. ಆರಂಭಿಕ ಹಂತದಲ್ಲಿ ಬೇಟೆಗಾಗಿ ಮಾನವನು ಸಂಜ್ಞೆಗಳನ್ನು ಬಳಸುತ್ತಿದ್ದ. ಅಪಕ್ವ ಸಂಕರ್ಷಣ ಸುಧಾರಣೆಗಾಗಿ ಶಬ್ದಗಳ ಬಳಕೆ ಪ್ರಾರಂಭವಾಯಿತು. ಮಿದುಳಿನ ಗಾತ್ರದ ವೃದ್ಧಿಯಿಂದ ಆಲೋಚನೆ, ತರ್ಕ, ಜ್ಞಾಪಕ ಶಕ್ತಿ ವೃದ್ಧಿಗಾಗಿ ಮಿದುಳಿನ ಗಾತ್ರ ಹೆಚ್ಚಾಗಿ ಭಾಷೆ ಬೆಳಕಿಗೆ ಬಂದಿತು. ಇದು ಮಾನವ ವಿಕಾಸಕ್ಕೆ ಕಾರಣವಾಯಿತು. ಪಶುಪಾಲನೆ ಹಾಗೂ ಕೃಷಿಯ ಆರಂಭ. ವಿಕಾಸ ಹಂತದಲ್ಲಿದ್ದ ಮಾನವ ಪಶುಪಾಲನೆ ಆಧರಿಸಿ ಕುರಿ, ಮೇಕೆ, ಹಸು ಸಾಕಿದನು. ನಂತರ ಕೃಷಿ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಭೂಮಿಯಲ್ಲಿ ವಾಸಿಸಲು ಆರಂಭಿಸಿದನು. ಇದು ಗ್ರಾಮ ಹಾಗೂ ನಂತರ ನಗರಗಳ ಉಗಮಕ್ಕೆ ಕಾರಣವಾಯಿತು. ಹೀಗೆ ಮಾನವನ ವಿಕಾಸಕ್ಕೆ ಅಂಶಗಳು ಕಾರಣವಾದವು. ವಾಯುಗುಣ ಹಾಗೂ ವಾತಾವರಣದಲ್ಲಿನ ಬದಲಾವಣೆ. ವಾಯುಗುಣ ಹಾಗೂ ವಾತಾವರಣದಲ್ಲಿನ ಬದಲಾವಣೆ ಅತಿ ಹೆಚ್ಚು ಪ್ರಭಾವ ಬೀರಿದ ಅಂಶವಾಗಿದೆ. ವಾಯುಗುಣ ಹಾಗೂ ವಾತಾವರಣದಲ್ಲಿನ ಬದಲಾವಣೆ ಅತಿ ಹೆಚ್ಚು ಪ್ರಭಾವ ಬೀರಿದ ಅಂಶವಾಗಿದೆ. ಬಿಸಿಲೊಳಗಾಗಿದ್ದ ಭೂಮಿ 6 ರಿಂದ 8 ಮಿಲಿಯನ್ ವರ್ಷಗಳ ಕ್ರಮೇಣ ತಂಪಾಗಿ ಶೀತಯುಗ ಎದುರಿಸಿದ ಹಿಮಾಚ್ಛಾದಿತಗೊಂಡಿತು. ವಾಯುಗುಣ ಹಾಗೂ ವಾತಾವರಣದಲ್ಲಿ ಬದಲಾವಣೆ ಅತಿ ಹೆಚ್ಚು ಪ್ರಭಾವ ಬೀರಿದ ಅಂಶವಾಗಿದೆ. ಬಿಸಿಗೊಳಗಾದ ಭೂಮಿ 6 ರಿಂದ 8 ಮಿಲಿಯನ್ ವರ್ಷಗಳ ಕ್ರಮೇಣ ತಂಪಾಗಿ ಶೀತಯುಗ ಎದುರಿಸಿದ ಹಿಮಾಚ್ಛಾದಿತಗೊಂಡಿತು. ಇದರ ಪರಿಣಾಮ ವಾಯುಗುಣ ಹಾಗೂ ಸಸ್ಯರಾಶಿಗಳಲ್ಲಿ ಮಹತ್ವದ ಬದಲಾವಣೆಯಾಗಿ ಅರಣ್ಯಗಳನ್ನು ಕುಗ್ಗಿಸಿ ಬಯಲು, ಹುಲ್ಲುಗಾವಲು, ಮರುಭೂಮಿ ಪ್ರದೇಶ ಹೆಚ್ಚಾಯಿತು. ಆಹಾರಕ್ಕಾಗಿ ಪೈಪೋಟಿಯಾಗಿ ಶಕ್ತವಾಗಿ ಉಳಿದವು. ವಾತಾವರಣಕ್ಕೆ ಗತಕಾಲದ ಘಟನೆಗಳ ಸ್ಮರಣೆಯಾಗಿದೆ. ಸೌರವ್ಯೂಹದ ಒಂದು ಗ್ರಹವಾದ ಭೂಮಿಯ ತಾಪ ಮಾನವ ಕರಗಿದ ಖಂಡಗಳ ಉರಿಯುವ ಗೋಳವಾಗಿತ್ತು. ಸೌರವ್ಯೂಹದ ಒಂದು ಗ್ರಹವಾದ ಭೂಮಿಯ ತಾಪ ಮಾನವನು
ಕರಗಿದ ಖಂಡಗಳ ಉರಿಯುವ ಗೋಳವಾಗಿತ್ತು. ಅದು ಪದೇ ಪದೇ ಜ್ವಾಲಾಮುಖಿಗಳ ಸ್ಫೋಟ ಹಾಗೂ ಧಕ್ಕುಮುಕ್ಕಿಗೆ ಒಳಪಟ್ಟಿತು. ವಿಕಾಸದ ಆರಂಭಿಕ ಅವಧಿಯಲ್ಲಿ ಧೂಮಕೇತು ಹಾಗೂ ಉಲ್ಲೇಖಗಳು ಭೂಮಿಗೆ ಅಪ್ಪಳಿಸಿದವು. ಹಲವು ವರ್ಷಗಳ ಕಾಲ ಕರಗಿದ ಬಿಸಿಗೊಳಗಾಗಿದ್ದ ಭೂಮಿ ಕ್ರಮೇಣ ತಂಪಾಯಿತು. ಜ್ವಾಲಾಮುಖಿಗಳ ಸ್ಫೋಟ ಕಡಿಮೆಯಾದವು. ಇದರಿಂದ ಭೂಮಿಯ ಮೇಲ್ಮೈ ರಚನೆಯಾಗಿ ಗಟ್ಟಿ ಶಿಲೆಯಾಗಿ ಮಾರ್ಪಟ್ಟಿತು. ನಂತರ ಧಾರಾಕಾರವಾಗಿ ಸುರಿದ ಮಳೆಯಿಂದಾಗಿ ಭೂಮಿ ತಂಪಾಗಿ ಬೆಟ್ಟ ಹಾಗೂ ಕಣಿವೆಗಳು ಸೃಷ್ಟಿಯಾದವು. ಹಳ್ಳ, ಕೊಳ, ನದಿ, ಸಮುದ್ರಗಳ ಸೃಷ್ಟಿಯಾದವು. ಹೀಗೆ ಭೂಮಿಯ ಮೇಲ್ಮೈ ರಚನೆಯಾಯಿತು. ಮಾನವ ವಿಕಾಸದಲ್ಲಿ ಪಶುಪಾಲನೆ ಪ್ರಾರಂಭಿಕ ಹಂತವಾಗಿ. ನಂತರ ಕೃಷಿ ಚಟುವಟಿಕೆ ನಡೆದವು. ಬೇಟೆಯಾಡಲು ನಾಯಿ ಬಳಸಿದ ಮಾನವ ನಂತರ ಕುರಿ, ಮೇಕೆ, ಹಸು, ಒಂಟೆ, ಕುದುರೆ ಅವುಗಳ ನೆರವಿನಿಂದ ಹಾಗೂ ಅವುಗಳ ನೆರವಿಗಾಗಿ ಮೊದಲು ಆಹಾರ ನೀರಿಗಾಗಿ ಅಲೆದನು. ನಂತರ ಕೃಷಿ ಚಟುವಟಿಕೆ ಆರಂಭಿಸಿದನು. ಗೋಧಿ, ಅಕ್ಕಿ, ಸಿರಿಧಾನ್ಯ ಬೆಳೆಯಲು ಆರಂಭಿಸಿದನು. ಇದರ ಪರಿಣಾಮವಾಗಿ ಮಾನವನು ಕೃಷಿ ಭೂಮಿಯ ಬಳಿ ನೆಲೆಸಬೇಕಾಯಿತು. ಇದು ಗ್ರಾಮಗಳ ಉದಯಕ್ಕೆ ಕಾರಣವಾಯಿತು. ಗ್ರಾಮಗಳು ಹಾಗೂ ನಂತರ ನಗರಗಳು ನಾಗರಿಕತೆಯ ವಿಕಾಸಕ್ಕೆ ಅಡಿಪಾಯ ಹಾಕಿದವು. ಹೀಗೆ ಆರಂಭದಲ್ಲಿ ಪಶುಪಾಲನೆ ಮತ್ತು ನಂತರ ಕೃಷಿ ಮಾನವ ವಿಕಾಸದಲ್ಲಿ ಪ್ರಮುಖ ಪಾತ್ರ ವಹಿಸಿದನು. ಸೌರವ್ಯೂಹದ ಒಂದು ಗ್ರಹವಾದ ಭೂಮಿ ತಾಪವು ಸ್ಥಿರಭೂಮಿ ಸಿದ್ಧಾಂತ, ಮಿಡಿತ ಸಿದ್ಧಾಂತ, ಮಹಾಸ್ಫೋಟ ಸಿದ್ಧಾಂತ. ದ ಸಿಟಿ ಆಫ್ ಗಾಡ್ ಸಂತ ಅಗಸ್ಟೈನ. ದ ಸಿಟಿ ಆಫ್ ಗಾಡ್ ಕೃತಿಯನ್ನು ಬರೆದವರು ಸಂತ ಅಗಸ್ಟೈನ. ಹೋಮಿನಾಯ್ಡ್ಗಳಾಗಿದ್ದ ಮಾನವರು ನಂತರ ಪ್ರಾಣಿಗಳಾಗಿ 4 ಕಾಲುಗಳನ್ನು ಉಪಯೋಗಿಸಿ ಚಲಿಸುತ್ತಿದ್ದವು. ಕ್ರಮೇಣ ಅಂಗರಚನೆ ಹೊಂದಿ ಮುಂಗಾಲುಗಳು ಕೈಗಳಾಗಿ ಪರಿವರ್ತನೆಯಾಗಿ ಮುಂಗಾಲುಗಳು ದೀಪದ ಚಲನೆಗೆ ನೆರವಾದವು. ಸ್ವತಂತ್ರ ಕೈಗಳು ಬಲಿಷ್ಠವಾಗಿ ಸ್ವಯಂ ರಕ್ಷಣೆ ಮಾಡಿಕೊಳ್ಳಲು, ಆಯುಧ ತಯಾರಿಸಲು, ದೂರದವರೆಗೆ ದೃಷ್ಟಿ ಹರಿಸಲು ಹಾಗೂ ಚಲಿಸಲು ಸಹಾಯವಾಯಿತು. ಆಶ್ರಯತಾಣಗಳ ಉದಯ. ರಲ್ಲಿ ಬೇಟೆಯಾಡಲು ಮಾನವ ಬಳಸುತ್ತಿದ್ದನು. ಅಪಪ್ಪ ಸಂಕಲ್ಪ ಸುಧಾರಣೆಗಾಗಿ ಶಬ್ದಗಳ ಬಳಕೆ ಪ್ರಾರಂಭವಾಯಿತು. ಮೂರ್ತಿಗಳನ್ನು ಮಾಡುವ ಕಲೆ, ಚಿತ್ರಕಲೆ ಮುಂತಾದವುಗಳಲ್ಲಿ ಮಾನವ ವಿಕಾಸದ ಕೊನೆಯ ಹಂತದಲ್ಲಿ ಆಯಿತು. ಏಷ್ಯಾ, ಯುರೋಪ್ ಹಾಗೂ ಆಫ್ರಿಕಾದ ಅನೇಕ ಸ್ಥಳಗಳಲ್ಲಿ ಕಲಾಕೃತಿಗಳು ದೊರೆತವು. ಅವುಗಳು 4000 ವರ್ಷಗಳಿಗಿಂತ ಹಳೆಯದವು. ಗುಹೆಗಳಲ್ಲಿ ಸಾಮಾನ್ಯವಾಗಿ ಪ್ರಾಣಿಗಳ ಅಥವಾ ಬೇಟೆಯಾಡುತ್ತಿರುವ ಚಿತ್ರಗಳನ್ನು ರಚಿಸಲಾಯಿತು. ಪ್ರಾಣಿಗಳ ರಕ್ತದಿಂದ ಚಿತ್ರಗಳನ್ನು ಮಾಡಲಾಗಿ ಇದ್ದಿಲನ್ನು ಕರಗಿ ಮಿಶ್ರಣ ಪ್ರಾಣಿಗಳ ಕೊಬ್ಬು ಮುಂತಾದವುಗಳಾದವು. ಪ್ರಾಚೀನ ನಾಗರಿಕತೆಯ ಹೆಸರು ಈಜಿಪ್ಟ್ ನಾಗರಿಕತೆ, ಮೆಸೊಪೊಟೇಮಿಯನ್ ನಾಗರಿಕತೆ. ಆಶ್ರಯ ಉದಯ. ಉಪಕರಣಗಳ ತಯಾರಿಕೆ ಹಾಗೂ ಬಳಕೆ. ಬೇಟೆ ಹಾಗೂ ಪರಭಕ್ಷಕಗಳಿಂದ ರಕ್ಷಿಸಿಕೊಳ್ಳಲು ಆಯುಧಗಳನ್ನು ಬಳಸುತ್ತಿದ್ದ ಮಾನವನು ತನ್ನ ಮುಂಗೈಯಿಂದ ಶಿಲೆಯಿಂದ ಆಯುಧಗಳನ್ನು ತನ್ನ ಆಹಾರ ಹಾಗೂ ರಕ್ಷಣೆಗೆ ತಯಾರಿಸಲು ಪ್ರಾರಂಭಿಸಿದ. ಲೋಹಗಳಿಂದ ಆಯುಧಗಳನ್ನು ಮಾನವ ತಯಾರಿಸಿದನು.
ರೀತಿಯಲ್ಲಿ ಬೆಳವಣಿಗೆ ಮಾನವ ವಿಕಾಸಕ್ಕೆ ನೆರವಾದವು.